ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿಪಟ್ಟಣದ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 3 ರಾಜ್ಯದಲ್ಲಿ ಗೆಲುವು ಪಡೆದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಇದೇ ವೇಳೆ ಸುದ್ದಿಗಾರರ ಜೊತೆ ಮಾತನಾಡಿದ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ನರೇಂದ್ರ ಮೋದಿ ಅವರ ಆಡಳಿತವನ್ನ ಮೆಚ್ಚಿರುವಂತಹ ಇಡೀ ದೇಶ ಪಂಚರಾಜ್ಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯನ್ನ ಬಿಜೆಪಿ ಗೆಲ್ಲುವ ಮೂಲಕ ನರೇಂದ್ರ ಮೋದಿ ಅವರ ಆಡಳಿತವನ್ನ ಇಡೀ ದೇಶವೇ ಒಪ್ಪಿದೆ ಎಂಬುದು ಸಾಬೀತಾಗಿದೆ. ಬಿಜೆಪಿ ಸರ್ಕಾರವನ್ನ ಮತ್ತಷ್ಟು ಗಟ್ಟಿಗೊಳಿಸಿದಂತಹ ರಾಜ್ಯದ ಎಲ್ಲ ಮತ ಬಾಂಧವರಿಗೆ, ಕಾರ್ಯಕರ್ತರಿಗೆ ಧನ್ಯವಾದಗಳು ಅಂತ ಹೇಳಿದ್ರು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಬಾಜ್ ಮಾತನಾಡಿ, 2 ದಶಕಗಳಿಂದ ಆಡಳಿತ ಮಾಡ್ತಾ ಇದ್ದಂತಹ ವಿರೋಧ ಪಕ್ಷವನ್ನ ಮಣಿಸಿ ಪಶ್ಚಿಮ ಬಂಗಾಳವನ್ನ ಗೆಲ್ಲುವ ಮೂಲಕ ಹೊಸ ಇತಿಹಾಸವನ್ನ ಬಿಜೆಪಿ ಬರೆಸಿದೆ. ನರೇಂದ್ರ ಮೋದಿ ಅವರು ಮಾಡಿರುವಂತಹ ಅಭಿವೃದ್ಧಿಯ ಕೆಲಸಗಳೇ ಶ್ರೀರಕ್ಷೆಯಾಗಿದೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದ್ದು, ಕರ್ನಾಟಕದಲ್ಲಿ ಈಗ ಚುನಾವಣೆ ನಡೆದರೂ ಕೂಡ ಬಿಜೆಪಿ ಗೆಲ್ಲುವುದರಲ್ಲಿ ಸಂಶಯವಿಲ್ಲ ಎಂದಿದ್ದಾರೆ. ಬಿಜೆಪಿ ಗೆಲುವು ದೇಶದ ಗೆಲುವಾಗಿದ್ದು, ರಾಜ್ಯದ ದಾವಣಗೆರೆ ಹಾಗೂ ಬಾಗಲಕೋಟೆ ಕ್ಷೇತ್ರಗಳನ್ನ ಅಲ್ಪಂತರದಲ್ಲಿ ಸೋತಿದ್ದೀವಿ ಬಿಟ್ರೆ ಅಲ್ಲಿಯೂ ಕೂಡ ಮತದಾರರು, ಕಾರ್ಯಕರ್ತರು ಪಕ್ಷವನ್ನ ಕೈ ಹಿಡಿದಿದ್ದಾರೆ. ನರೇಂದ್ರ ಮೋದಿ ಅವರ ಆಡಳಿತ ಇಡೀ ದೇಶವೇ ಮತ್ತೊಮ್ಮೆ ಮೆಚ್ಚಿರುವುದು ನಿಜವಾಗಿಯೂ ಖುಷಿ ಕೊಟ್ಟಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಭೈರಪ್ಪ, ಬಿಜೆಪಿ ತಾಲೂಕು ಅಧ್ಯಕ್ಷ ಬಲರಾಮಯ್ಯ, ಮುಖಂಡರು ಆದ ನಂಜೇಗೌಡ ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ಏನಿವತ್ತು ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಸಾಧನೆಗಳ ಬಗ್ಗೆ ಜನ ಮನಸೋತು ಮತ್ತು ರಾಜ್ಯಗಳ ಮುನ್ನಡೆಸೋಕ್ಕೋಸ್ಕರ ಜನ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಪಶ್ಚಿಮ ಬಂಗಾಳ ಇರ್ಬೋದು, ಅಸ್ಸಾಂ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಬಿಜೆಪಿ ಅಬ್ಸಲ್ಯೂಟ್ ಮೆಜಾರಿಟಿ ಬಂದು ನಮ್ಮ ಸರ್ಕಾರಗಳು ಸ್ಥಾಪನೆ ಆಗ್ತಿದೆ. ಮತ್ತು ತಮಿಳುನಾಡಿನಲ್ಲೂ ಕೂಡ ನಮ್ಮ NDA ನೇತೃತ್ವದಲ್ಲಿ ಕೆಲಸಗಳು ಮತ್ತು ಸೀಟ್ಗಳು ಗೆದ್ದಿದ್ದಾರೆ. ಹಾಗಾಗಿ ಅಲ್ಲೂ ಕೂಡ ತಮಿಳುನಾಡಲ್ಲೂ ಕೂಡ ನಮ್ಮ ಸರ್ಕಾರ ಏನು ನಿರ್ಧಾರದ ಮೇಲೆ ಅಲ್ಲೂ ಸರ್ಕಾರ ಆಗುತ್ತೆ. ಎಲ್ಲ ಕಾರ್ಯಕರ್ತರು ಬಂಧುಗಳಲ್ಲಿ ಖುಷಿ ತಂದಿದೆ. ನೆಕ್ಸ್ಟ್ ಇವತ್ತೇ ನಮ್ಮ ರಾಜ್ಯದಲ್ಲಿ ಚುನಾವಣೆ ಆದರೂ ನಮ್ಮ ಕರ್ನಾಟಕ ರಾಜ್ಯನು ಪೂರ್ತಿ ಮೆಜಾರಿಟಿ ಬಂದು ನಾವು ಇಲ್ಲಿ ಅಧಿಕಾರ ಹಿಡಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕಾರ್ಯಕರ್ತರುಗಳಲ್ಲಿ ಸಂತಸ ತುಂಬಿದೆ. ಇದು ನರೇಂದ್ರ ಮೋದಿ ಅವರ ಸಾಧನೆಗೆ ತಂದ ಜಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಬಂಧುಗಳೇ, ಏನು ಪಂಚರಾಜ್ಯ ಚುನಾವಣೆ ನಡೀತು, ಅದರಲ್ಲಿ 3 ಸರ್ಕಾರಗಳು ಬದಲಾವಣೆ ಆಗಿ 2 ಸರ್ಕಾರಗಳು ಮುಂದುವರೆದಿದೆ. ಬಿಜೆಪಿ ಸರ್ಕಾರ ಇದ್ದಂಥ ಅಸ್ಸಾಂ ಇರ್ಬೋದು, ಪುದುಚೇರಿನಲ್ಲಿ ಸರ್ಕಾರ ಮುಂದುವರೆದಿದೆ. ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲೇನು ಹಿಂದೂ ವಿರೋಧಿ ಸರ್ಕಾರಗಳಿದ್ದು, ಆ ಹಿಂದೂ ವಿರೋಧಿ ಸರ್ಕಾರಗಳು 3 ಜನ ಮುಖ್ಯಮಂತ್ರಿಗಳು ಸೋಲೋದ್ರ ಮುಖಾಂತರ ಈ ದೇಶದಲ್ಲಿ ಹಿಂದುತ್ವದ ಅಲೆ ಎದ್ದಿದೆ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಇನ್ನೊಂದು ಅಭಿವೃದ್ಧಿ, ಮೋದಿ ಮಾದರಿ ಅನ್ನುವಂಥದ್ದು ಏನು ಹೇಳ್ತಿದ್ರು, ಮೋದಿ ಮಾದರಿಯನ್ನು ಮುಂದಿಟ್ಕೊಂಡು 2 ಸರ್ಕಾರಗಳು ಗೆದ್ದಿರುವಂಥದ್ದು. ಮೋದಿ ವಿರೋಧ ಮಾಡಿರುವಂಥ 3 ಸರ್ಕಾರಗಳು ಹೋಗಿರುವಂಥದ್ದನ್ನು ನೋಡಿದರೆ ಈ ದೇಶದಲ್ಲಿ ಮೋದಿ ಮಾದರಿ ಆಗಿದ್ದಾರೆ, ಜಗತ್ತಿಗೆ ಮೋದಿ ಮಾದರಿ ಆಗಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಹಿಂದೂ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಆ 3 ರಾಜ್ಯದಲ್ಲಿ ಮತ್ತು ಇಡೀ 5 ರಾಜ್ಯಗಳಲ್ಲಿ ಬದಲಾವಣೆ ಮಾಡಿರುವಂಥ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೀವಿ.